ಏನು ತಿಳಿಸ್ತಾರೆ ನೋಡೋಣಲ್ಲ. ಯಾವುದರಿಂದ ವಿಭಿನ್ನವಾಗಿ ಆಲೋಚಿಸು ಬುಕ್ಕಿಂದ ಒಂದು ವಾಣಿನ ಗುರುವಾಣಿನ ತಗೊಳ್ಳೋಣ. ಜೈ ಹೋ ಪತ್ರಿಜಿ ಅಂತ ಹೇಳ್ತಾ ನನ್ನ ತಂದೆ ತಾಯಿಗಳಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ. ಭೂಮಾತೆ ಪ್ರಕೃತಿ ಮಾತೆಗೂ ಕೂಡ ಧನ್ಯವಾದ ತಿಳಿಸ್ಬೇಕು. ಯಾಕಂದ್ರೆ ಇವತ್ತೊಂದು ದಿನ ಉಸಿರನ್ನು ಬಿಟ್ಕೊಟ್ಟಾರೆ ಜೀವಿಸೋಕ್ಕಾಗಿ. ಹಾಗೆ ನನ್ನ ಪುನರ್ಜನ್ಮ ನೀಡಿದ ನನ್ನ ಯಜಮಾನರಿಗೂ ಕೂಡ ಕೋಟಿ ಕೋಟಿ ವಂದನೆಗಳನ್ನು ತಿಳಿಸ್ತೇನೆ. ಹಾಗೆ ಏನು ತಿಳಿಸ್ತಾರೆ ಇವತ್ತು ನಮ್ಮ ಗುರುಗಳಂತ ನೋಡೋಣ. ಒಂದು ತೆಗೆಯೋಣ ಮ್ಯಾಜಿಕ್ ಬುಕ್ಕಿಂದ ಅಲ್ಲ, ಏನಾರ ಬರುತ್ತದೆ ನಮಗೋಸ್ಕರನೇ. ಇದು ಮ್ಯಾಜಿಕ್ ಬುಕ್ ಅಂತ ಇದಕ್ಕೆ ನಾನೇ ಹೆಸರಿಟ್ಟಿರೋದು ಮ್ಯಾಜಿಕ್ ಬುಕ್ ಅಂತ. ಯಾಕಂದ್ರೆ ನಾನು ಎಲ್ಲಿ ಸಿಕ್ಕಾಕೊಂಡಿರ್ತೀನಲ್ಲ ಅದೇ ಬರ್ತೈತಿ. ಇದೇ ಪಾಠ ಓದ್ಬೇಕಂತ ನಾವು ಡಿಸೈಡ್ ಮಾಡಲ್ಲ. ನಾನು ಮೊದಲೇ ಓದೂ ಇರಲ್ಲ. ಯಾವುದೋ ಒಂದು ಹಿಂಗೆ ತೆಗಿದಾಗ ಬರ್ತು ಹಿಂಗೆ ಬಂದಾಗ ಮನಸ್ಸು ಬಂದು ನಿಲ್ಲಿಸಿ ಇದು ಓದು ಅಂದಾಗ ನಿಲ್ಲಿಸಿಬಿಡಬೇಕು. ಒಳ ಮನಸ್ಸು ಹೇಳ್ತದೆ. ಒಳ ಮನಸ್ಸು ಹೇಳೋದನ್ನು ಕೇಳ್ಬೇಕು ನಾವು. ಒಂದು ಏನು ಬಂತಂದ್ರೆ 4ನೇದು, ಕ್ಷಮಿಸುವುದು, ಕ್ಷಮಿಸಿ ಎಂದು ಕೇಳುವುದು ಆತ್ಮಶಾಂತಿಗೆ ಇರುವ ಒಂದಾನೊಂದು ಮಾರ್ಗ ಅಲ್ಲ. ಕ್ಷಮಿಸುವುದು ಮತ್ತು ಕ್ಷಮಿಸು ಅಂತ ಕೇಳೋದು ತಪ್ಪಂತೂ ಎಲ್ಲರೂ ಮಾಡ್ತೀವಿ. ಎಲ್ಲರೂ ಸಹಜ ಅದು ತಪ್ಪು ಮಾಡೋದು. ಸಣ್ಣವರು ದೊಡ್ಡವರು ಮುದುಕರು ವಯಸ್ಸಾದವರು ಎಲ್ಲರೂ ಕೂಡ ತಪ್ಪು ಮಾಡೋರೇ ನಾವು. ನನ್ನ ತಪ್ಪೇ ಇಲ್ಲ ರೀ ಅನ್ನೋರು ಜಗತ್ತಿದ ಮೇಲೆ ಯಾರೂ ಇಲ್ಲ. ಯಾರಾದರೂ ನನ್ನ ತಪ್ಪೇ ಇಲ್ಲ ಅನ್ನೋರು ಅಹಂಕಾರಿಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ನಾನೇನು ತಪ್ಪೇ ಮಾಡಿದ್ರೆ ನನ್ನ ತಪ್ಪೇ ಇಲ್ಲ ಅಂತ ಅನ್ನೋರು ಅಹಂಕಾರ ಅಜ್ಞಾನಿಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ನಾನು ತಪ್ಪು ಯಾಕಂದರೆ ಅದು ಸರ್ವೇ ಸಾಮಾನ್ಯ. ತಪ್ಪು ಮಾಡೋದು ಮನುಷ್ಯನ ಗುಣ. ಅದರಲ್ಲಿ ನಾನು ಕ್ಷಮಿಸುವುದು ಮತ್ತು ಕ್ಷಮೆ ಕೇಳುವುದು. ಅಪ್ಪ ಈ ಕ್ಷಮಿಸಿಬಿಡೋದು, ಕ್ಷಮೆ ಕೇಳೋದು ಭಾಳ ಧೈರ್ಯವಂತರಿಗೆ ಬರ್ತೈತಿ. ಇದು ಎಲ್ಲರನ್ನೂ ಯಾರಷ್ಟು ಸುಲಭವಾಗಿ ನಾವು ಯಾರಿಗೂ ಕ್ಷಮಿಸಲ್ಲ. ಮತ್ತು ನಾವು ಅಷ್ಟು ಸುಲಭವಾಗಿ ಯಾರಿಗಷ್ಟು ಕ್ಷಮೆ ಕೇಳಲ್ಲ. ಯಾಕಂದ್ರೆ ಆ ಕ್ಷಮೆ ಕೇಳಬೇಕಾದ್ರೆ ಏನಾಗ್ತದೆ, ಅಡೆತಡೆ ಬಂದುಬಿಡ್ತಾವೆ. ಯಾವುದು ಸ್ವಾಭಿಮಾನ ಅಭಿಮಾನ ಅನ್ನೋದು ನಂದೇನು ತಪ್ಪಿತ್ತು ಹಾಗೆ ಹೀಗೆ ಜಜ್ಮೆಂಟ್ ಮಾಡ್ತಾ ಹೋಗಿ ನಾವು ಕ್ಷಮಿಸೋಕ್ಕೆ ರೆಡಿ ಇಲ್ಲ. ಯಾರನ್ನೂ ಕ್ಷಮಿಸೋಕ್ಕಾಗಲ್ಲ. ಅದು ಸ್ವಾಭಿಮಾನ ಅನ್ನೋದು ಅಡ್ಡ ಬರ್ತದೆ. ಕ್ಷಮೆ ಕೇಳೋದಂದ್ರೆ ಆಗಲ್ಲ ನಮಗೆ. ಯಾಕೆ ನನ್ನ ಸ್ವಾಭಿಮಾನ ಅಭಿಮಾನ ಅನ್ನೋದು ಅಡ್ಡ ಬಂದುಬಿಡ್ತದೆ. ನಾನು ಅನ್ನೋ ಅಹಂಕಾರ ಅಡ್ಡ ಬಂದುಬಿಡ್ತದೆ. ಅದಕ್ಕಾಗಿ ನಾವು ಕ್ಷಮೆ ಕೇಳೋಕೆ ಯಾವತ್ತೂ ಯಾರೂ ರೆಡಿ ಇರಲ್ಲ ನೋಡ್ರಿ. ತಪ್ಪನ್ನು ಮಾಡಿ ನಾನು ತಪ್ಪಲ್ಲ ಅಂತ ಪ್ರೂವ್ ಮಾಡ್ತಾರೆ ಹೊರತಾಗಿ ಹೌದು ನಾನು ತಪ್ಪು ಮಾಡಿದ್ದೀನಿ ಅಂತ ಯಾರೂ ಅನ್ನಲ್ಲ. ನಾನು ಹಿಡ್ಕೊಂಡು ಹೇಳ್ತೀನಿ. ಯಾರೂ ಅನ್ನೋಕ್ಕಾಗಲ್ಲ. ಅದು ಮನಸ್ಸಿನ ಗುಣ. ಅದು ಎಂತ ಆತ್ಮಶಾಂತಿ ಇರುವ ಒಂದಾನೊಂದು ಮಾರ್ಗ ಅಂತಾರೆ. ಎರಡು ಮಾಡಿದ್ರೆ ನಿಜವಾಗ್ಲೂ ಕ್ಷಮಿಸೋದು ಕ್ಷಮೆ ಕೇಳೋದು ಮಾಡಿದೀವಿ ಅಂದ್ರೆ ಎಲ್ಲೋ ತಪ್ಪು ಅದರಿಂದ ಹೊರಗೆ ಬಂದುಬಿಡ್ತೀವಿ ನಾವು. ಗುರುಗಳು ಎಷ್ಟು ಅದ್ಭುತವಾಗಿ ತಿಳಿಸ್ಯಾರ. ಇದರ ತಾತ್ಪರ್ಯನ ಗುರುಗಳು ಏನು ತಿಳಿಸ್ತಾರೆ ನೋಡೋಣ. ಜೀವನದಲ್ಲಿ ತಪ್ಪುಗಳು ಒಪ್ಪುಗಳು ನಡೆಯುತ್ತಲೇ ಇರುತ್ತವೆ. ಜೀವನದಾಗಂತೂ ಇದ್ದಿದ್ದೇನಲ್ಲ, ತಪ್ಪು ಒಪ್ಪು ನಡೀತಾನೆ ಇರ್ತವೆ. ಎಲ್ಲರ ತಪ್ಪುಗಳನ್ನು ನಮ್ಮ ಮನಸ್ಸಿನೊಳಗೆ ಹಾಕಿಕೊಂಡು ಹೊರುತ್ತಾ ಹೋದರೆ ಜೀವಿತ ಕಾಲದಲ್ಲಿ ಎಲ್ಲಿಯೂ ಕೂಡ ಮನಃಶಾಂತಿ ಎಂಬುದು ಇಲ್ಲದಂತಾಗುತ್ತದೆ. ನಮ್ಮ ತಪ್ಪು ಒಳಗೆ ಇಟ್ಕೊಂಡು ಇನ್ನೊಬ್ಬರು ತಪ್ಪನ್ನೂ ಒಳಗೆ ಇಟ್ಕೊಂಡು ಅದನ್ನು ಎಲ್ಲ ತಪ್ಪುಗಳನ್ನು ಮನಸ್ಸಿನೊಳಗೆ ಮನಸ್ಸಿನಲ್ಲಿ ಹಾಕಿಕೊಂಡು ಅಂತ ಹೇಳ್ತಾರೆ ನೋಡ್ರಿ. ಹಾಕಿಕೊಳ್ಳೋದು ಬೇರೆ, ಮನಸ್ಸಿನಾಗ ಇಟ್ಕೊಳ್ಳೋದು ಬೇರೆ, ಹಾಕೊಳ್ಳೋದು ಬೇರೆ. ಅವ್ರು ಅಂದ್ರಂತ ಇಟ್ಕೊಂಡ್ಬಿಡೋದು, ಹಾಕ್ಕೊಂಡ್ಬಿಡೋದು ಮನಸ್ಸಿನಾಗ. ಯಾರೋ ಬೈದಿದ್ರಂದ್ರೆ ಅವರು ಅದು ಅಂದಿದ್ದಂದ್ರೆ ಮನಸ್ಸಿನಾಗ ಅವ್ರಿಗೆ ಜಾಗ ಕೊಟ್ಟುಬಿಡೋದು. ಅಂದರು ನಾನು ಈ ಥರ ಮಾಡಿದ್ರೆ ಅಂದರು ಅನ್ನೋದು. ಆಮೇಲೆ ಇದ್ರ ಹಿಂದೆ ಇನ್ನೊಂದು ಏನೈತೆ ಅಂದ್ರೆ ಅವರು ಈ ಥರ ಅಂದಾರ ಅಂಥೇಳಿ ಅವ್ರ ಜೊತೆ ಮಾತು ಬಿಡುವುದು. ಅವ್ರ ಜೊತೆ ಮಾತನಾಡೇ ಇರೋದು. ಎಲ್ಲಿ ಹೋದರೂ ಮಾತಾಡೋದಿಲ್ಲ. ಅವ್ರಿಗೋಸ್ಕರ ಒಂದು 15 ದಿನ 20 ದಿನ ತಿಂಗಳು 2 ತಿಂಗಳು ವರ್ಷ 10 ವರ್ಷಗಟ್ಟಲೆ ಮಾತು ಬಿಟ್ಟವ್ರು ಅದಾರಂತ. ನನಗೆ ಯಾಕಂದ್ರೆ ಅವರು ಅಂತ ಮಾತು ಬಿಟ್ರಂತ. ಅದು ಏನು ಅಂದ್ರೆ ಅವರಿಗಾಗಿ ಸಮಯ ಕೊಡುವುದು. ಅವ್ರು ಅಂದ್ರಂತ ಮನಸ್ಸಿನಾಗ ಇಟ್ಕೊಳ್ಳೋದು, ಅದು ಜಾಗ ಕೊಟ್ಟಂಗೆ. ಮನಸ್ಸಿನಾಗ ಇಟ್ಕೊಂಡೇವು ಅಂದ್ರೆ ಜಾಗ ಕೊಟ್ಟಂಗೆ. ಅದನ್ನೇ ಮುಂದುವರಿಸಿ ಅವ್ರ ಜೊತೆ ಮಾತು ಬಿಟ್ಟೆವು ಅಂದ್ರೆ ಅದು ಸಮಯ ಕೊಟ್ಟಂಗೆ. ಯಾಕ್ರಿ ಬೇಕು ಬೇಡದಿರೋ ವಿಷಯನ ಬೇಡದಿರೋ ಜನರನ್ನು ಈ ಹೃದಯ ಕಮಲದಲ್ಲಿ ಪರಮಾತ್ಮ ನೆಲೆಸಿರುವಾಗ ಹೃದಯದಲ್ಲಿ ಅವ್ರನ್ನ ಇಟ್ಕೊಳ್ಳೋದ 3 ಪೈಸೆ 6 ಪೈಸೆದವರು ದುಗ್ಗಾಣಿಯವರು ಏನು ಕೆಲಸಕ್ಕೆ ಬಾರದ ಪ್ರಯೋಜನಕಾರಿ ಇಲ್ಲರ ಅಜ್ಞಾನಿಗಳನ್ನು ನಾವು ಮನಸ್ಸಿನಾಗ ಇಟ್ಟುಕೊಂಡು ಸಮಯ ಕೊಟ್ಟು ಜಾಗ ಕೊಟ್ಟು ಕಲ್ಮಿಷರಾಗಬೇಕಾ? ಅವ್ರೇನು ಇನ್ನೂ ಮೇಧಾವಿಗಳಿಗೆ ಕ್ಷಮೆ ಕೇಳೋಣ. ಇಂಥವ್ರಿಗೆ ಕ್ಷಮೆ ಕೇಳೋಣ. ಇಂಥವ್ರನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳೋಣ. ಅದಕ್ಕೊಂದು ಸ್ವಾರ್ಥಕ ಐತಿ. ನಾವು ಯಾರನ್ನು ಮನಸ್ಸಿನಾಗ ಇಟ್ಕೊಳಕತ್ತೀವಿ, ಯಾರಿಗಾಗಿ ಸಮಯ ಕೊಡಕತ್ತೀವಿ. ನಾವು ಎಷ್ಟು ಮೂರ್ಖರು ಅಂತ ಅಂದ್ರೆ ನಾನು ಅಂತೀನಿ, ಇನ್ನೊಬ್ರಿಗೆ ಹೇಳಲ್ಲ. ಅವರೇ ನಿಜವಾಗಿ ಚೆನ್ನಾಗಿ ಜೀವನ ಮಾಡೋಕ್ಕೆ ಬರ್ತಾಯಿಲ್ಲ. ಅವರಿಗೇ ಮನಃಶಾಂತಿ ಇಲ್ಲ. ಅವರೇ ಜೀವನನ ಅಲ್ಲೋಲ ಕಲ್ಲಲಾಗೈತಿ ಅವ್ರ ಜೀವನನೇ. ಅಂಥವ್ರು ನನಗೆ ಮಾತಾಡಿಸ್ಲಿಲ್ಲ, ನನಗೆ ನೋಡಲಿಲ್ಲ, ನನ್ನ ಜೊತೆ ಬರಲಿಲ್ಲ, ನಾನು ನೋಡಿದ್ರು ಹಾಗಾಯಿತು ಹೀಗಾಯಿತು
ಅಂತ ಅವರಿಂದ ಮನ್ನಣೆ ಪಡ್ಕೊಳಕ್ಕೆ, ಅವರಿಂದ ಗೌರವ ಬೇಕು ಅಂತ ನಾನು ಅವರನ್ನು ಹೃದಯದಲ್ಲಿ ಇಟ್ಕೊಂಡು ಬಿಟ್ನಲ್ಲ, ಎಷ್ಟು ಮೂರ್ಖಳು ನಾನು. ಅವ್ರಿಗೆ ನೆಟ್ಟಿಗೆ ಜೀವನ ಮಾಡೋಕ್ಕೆ ಬರ್ತಾಯಿಲ್ಲ, ಒಂದು ಹೇಳ್ಬೇಕಂದ್ರೆ ನಿಜವಾಗ್ಲೂ ಇದು. ಅವ್ರೇನಾರ ಚೆನ್ನಾಗಿ ಜೀವಿಸಿದ್ರಂದ್ರೆ, ಚೆಂದಾಗಿ ಒಳ್ಳೆ 4 ಜನರ ಜೊತೆ ಹೌದು ಅನಿಸ್ಕೊಂಡಿದ್ರಂದ್ರೆ, ಜನರ ಜೀವನ ಶುದ್ಧವಾಗಿ ನ್ಯಾಯವಾಗಿ ಅವರಿದ್ದರು ಅಂದ್ರೆ, ದೇವರು ದಿಂಡ್ರು ನ್ಯಾಯ ನೀತಿ ಧರ್ಮ ಪಾಲನೆಯಲ್ಲಿ ಇದ್ರು ಅಂದ್ರೆ ಅವ್ರಿನ ಕೈ ಮುಗಿಯೋಣ ಬಿಡ್ರಿ, ಕ್ಷಮಿಸೋಣ, ನಾವು ಕ್ಷಮಿಸೋಣ, ಕ್ಷಮೆನೂ ಕೇಳೋಣ. ಇಲ್ಲಿ ಇಂಥವ್ರಲ್ಲಿ ದೇವರಲ್ಲಿ ಈ ಕ್ಷುಲ್ಲಕ ಜನರು 2 ಪೈಸೆ ಅವ್ರಿಗೆ ಬೆಲೆನೇ ಇಲ್ಲ, 2 ಪೈಸೆಗಿನ ಬೆಲೆ ಐತಿ ಅಂತ 2 ಪೈಸೆದ ಜನರ ಜೊತೆ ಅವ್ರಿಗೋಸ್ಕರ ನನ್ನ ಜೀವನನ ಹಾಳು ಮಾಡ್ಕೊಳ್ಳೋದು ಎಷ್ಟು ಮೂರ್ಖತನ. ಮೂರ್ಖರಲ್ವೇ ನಾನು? ಮೂರ್ಖರೇ ಅಂತೀನಿ. 2 ಪೈಸೆ ಜನರ ಜೊತೆ ಯಾರು ನೀವಾದರೂ ಕೂಡ ಯಾರಿಗೋಸ್ಕರನಾದರೂ ಮನಸ್ಸಲ್ಲಿಟ್ಟು ಕೊರಗ್ತಾ ಇದ್ರಿ ಅಂದ್ರೆ ನೀವು ಶ್ರೇಷ್ಠವಾದ ವ್ಯಕ್ತಿಗಳು. ನಮ್ಮ ಗುರುಗಳು ಏನು ತಿಳಿಸ್ಯಾರ, ಸೃಷ್ಟಿಕರ್ತ ಏನು ಮಾಡ್ಯಾನ, ಶ್ರೇಷ್ಠವಾದ ವ್ಯಕ್ತಿ ಇದೆ ಅಂತ ಮನ್ನಣೆ ಕೊಟ್ಟು ಗೌರವ ಕೊಟ್ಟು ಇಲ್ಲಿ ಕಳಿಸ್ಯಾನ. ನನಗೆ ಗೌರವ ಬೇಕು ಅಂದ್ರೆ ಏನು ಮಾಡಬೇಕು? ಗೌರವ ಆಲ್ರೆಡಿ ಐತೆ ನನಗೆ. ಅವ್ರು ಇನ್ನೊಬ್ಬರು 5 ಪೈಸೆದವ್ರು ಕೊಡು ಗೌರವ ಎದಕ್ಕೆ ಬೇಕು ನನಗೆ? ಗೌರವ ಇದ್ದಿದ್ದಕ್ಕೇ ಇಲ್ಲಿ ಬಂದಿರೋದು. ಮಾನವ ದೇಹ ಸೃಷ್ಟಿಕರ್ತ ಸೃಷ್ಟಿ ಮಾಡಿ ಕಳಿಸ್ಯಾನ, ಜೀವಿಸುವ ಆರಾಮಾಗಿ ಅಂತೆಲ್ಲ ಸೃಷ್ಟಿಕರ್ತ ಪ್ರಕೃತಿನ ಸೃಷ್ಟಿ ಮಾಡಿ ಕಳಿಸ್ಯಾನ. ಮತ್ತು ಅವೆಲ್ಲ ಅನುಭವಿಸಿ ಆರಾಮಾಗಿದ್ದು ಹೋಗ್ಬೇಕಷ್ಟೇ. ನಾನು ಎಲ್ಲ ಫ್ರೀ ಆನಂದವಾಗಿರ್ಲಾಕ ಆರಾಮಾಗಿದ್ದು ಬರಂತೇಳಿ ಗುರುಗಳು ನನ್ನನ್ನು ಸೃಷ್ಟಿ ಮಾಡಿ ನನಗೆ ಬೇಕಾಗಿರುವುದನ್ನು ಫ್ರೀಯಾಗಿ ಸೃಷ್ಟಿ ಮಾಡಿ ಇಲ್ಲಿ ಕಳಿಸ್ಯಾನ. ಉಸಿರು ಬೇಕು, ಬಿಸಿಲು ಬೇಕು, ಗಾಳಿ ಬೇಕು, ಭೂಮಿ ಬೇಕು, ಆಕಾಶ ಬೇಕು. ಇವು ಯಾವಕ್ಕೂ ರೊಕ್ಕ ಕೊಡಲ್ಲ ನಾವು, ಯಾವ ಹಣ ಖರ್ಚು ಮಾಡಲ್ಲ ನಾವು ಹಣ ಖರ್ಚು ಮಾಡೋದೇ ಬೇರೆ, ಪಿಜ್ಜಾ ಬರ್ಗರು ಸೋಫಾ ಶುಂಠಿ ಅಂದ್ಕೊಂಡು. ಈ ಥರ ನಾವು ಖರ್ಚು ಮಾಡೋಕೆ ನಮಗೆ ಹಣ ಬೇಕು. ಇನ್ನು ಕಂಪ್ಯಾರಿಸನ್ ಜೀವನಕ್ಕೆ ಹಣ ಬೇಕು. ಇಷ್ಟೇ ನಮಗೆ ಇಷ್ಟು ಉಸಿರು ಐತಿ, ಉಸಿರೆಲ್ಲ ಕಂಪ್ಯಾರಿಸನ್. ಒಂದು ಸಣ್ಣ ಉದಾಹರಣೆ, ಅವರು ಅಂಥ ಮನೆ ಕಟ್ಟಿಸಿದ್ರು, ನಾನು ಮನೆ ಅವ್ರಂಥ ಮನೆ ಕಟ್ಸಲ್ಕು ಮಾಡಬೇಕು ಅಂದ್ರೆ ಎಷ್ಟು ಕಷ್ಟ ಆಗ್ತದೆ. ನನ್ನ ಹತ್ರ ದುಡ್ಡು ಇರ್ತಾವೋ ಇರಲ್ವೋ, ಸಾಲ ಮಾಡಬೇಕು, ಏನು ಮಾಡಬೇಕು ಅಂದರೂ ಕೂಡ ಅವ್ರಂಗೆ ನಾನು ಇರ್ಲಿಕ್ಕಾಗಲಿಲ್ಲ ಅಂದ್ರೆ, ಇದು ನಮ್ಮ ಕಡೆ ಒಂದು ಉದಾಹರಣೆ ಹೇಳ್ತಾರೆ. ಸರಿಗಿದವರು ಸರಿಗೆ ಹಾಕ್ಕೊಂಡ್ರೆ, ಸೇರಲ್ಲ ಇರೋದವರು ಊರ್ಲಿ ಹಾಕ್ಕೊಂಡ್ರಂತ. ಸರಿಕದವರು ಸರಿಗೆ ಹಾಕ್ಕೊಂಡ್ರೆ ಬೇರೆಯವರು ಅವ್ರದ ಅಂತ ಸರಿಗೆ ಅಂದ್ರೆ ಬಂಗಾರ ಬಳೆ ಹಾಕ್ಕೊಂಡ್ರೆ, ಅವ್ರು ಬಂಗಾರ ಬಳೆ ಹಾಕೊಂಡ್ರಂತ ಇವ್ರು ಊರ್ಲಿ ಹಾಕ್ಕೊಂತಾರಂತ. ಸಿಟ್ಟು ಕೋಪ ತಾಪ ಮಾಡಿಕೊಂಡು ಅವ್ರ ಹತ್ರ ಎಲ್ಲಿ ಬಂದು ದುಡ್ಡು ಹೆಂಗೆ ಮಾಡೋದು, ಈ ಥರ ಎಲ್ಲ ಊರ್ಲಿ ಹಾಕೊಳ್ಳೋಷ್ಟು ಸಮಸ್ಯೆ ಮಾಡ್ಕೊತಾರಂತ. ಅವ್ರಂಗೆ ಮಾಡೋಕ್ಕೆ ಹೋಗಿ ಊರ್ಲಿ ಹಾಕ್ಕೊಂತಾರಂತ. ಅವ್ರ ಹತ್ರ ಇರಲ್ಲಲ್ಲ ದುಡ್ಡು, ಅವ್ರ ಹತ್ರ ಇತ್ತು ಮಾಡಿಸ್ಕೊಂಡೆ. ನಾನು ಬಂಗಾರ ಬಳೆ ರೊಕ್ಕ ಇತ್ತು, ನಾನು ಮಾಡಿಸ್ಕೊಂಡೆ. ಅಕಸ್ಮಾತ್ ಒಬ್ರ ಹತ್ರ ಇರಲಿಲ್ಲ, ನಾನು ಅವಳು ಮಾಡಿಸ್ಕೊಂಡ್ರಲ್ಲ, ನಾನು ಯಾಕೆ ಬಿಡಲಿ, ಅವಳ ಹತ್ರ ನಾನು ಮಾಡಿಸ್ಕೊಳ್ತೀನಿ ಅಂತೇಳಿ ಸಾಲ ಮಾಡಿ ಮಾಡಿಸ್ಕೊಂಡ್ರೆ ಆಮೇಲೆ ಊರ್ಲಿ ಹಾಕೊಬೇಕಾಗ್ತಾರೆ ಬಡ್ಡಿ ದರ ಕಟ್ಟಲಾರ್ದೇನೆ. ಹೌದಿಲ್ಲ? ಈ ಥರ ಕಂಪ್ಯಾರಿಸನ್ ಜೀವನ ಮಾಡಿ ಹೋಗಿ ಯಾರ್ಯಾರ್ದೋ ಮನ್ನಣೆ ಪಡಿಬೇಕು ಅಂತ. ಮನ್ನಣೆ ಆಲ್ರೆಡಿ ನಮ್ಮ ಪರಮಾತ್ಮ ನಮಗೆ ಕೊಟ್ಟು ಕಳಿಸ್ಯಾನ. ಇಲ್ಲಿ ಗೌರವ ಮನ್ನಣೆ ಐತಿ. ನಾನು ಕೇಳ್ತಾ ಇರೋದು ಯಾರು? ಕ್ಷುಲ್ಲಕ ಜನರಿಂದ ಮನ್ನಣೆ ಗೌರವ ಕೇಳಿದೆ. ಅವ್ರು ನಾನು ಮಾತಾಡಿಸ್ಲಿಲ್ಲ, ಅವ್ರು ನನಗೆ ಕಿಮ್ಮತ್ತು ಕೊಡಲಿಲ್ಲ. ನಿನ್ನ ಕಿಮ್ಮತ್ತು ನಿನಗೈತೆ ಅಂತ ಮಾನವ ಜನ್ಮ ಆಗಿ ತಾಳಿವಿ ನಾವು. ಇನ್ನು ಯಾರು ಕೊಡ್ಬೇಕು ಕಿಮ್ಮತ್ತು ನಮಗೆ? ಯಾರು ಕಿಮ್ಮತ್ತು ಯಾರು ಕೇಳಿ ಏನು ಮಾಡತ್ತೀವಿ? 5 ಪೈಸೆದವ್ರು ಕಿಮ್ಮತ್ತು ಕೇಳಿ ನಮ್ಮ ಜೀವನ ಹಾಳು ಮಾಡ್ಕೊಳಕತ್ತೀವಿ. ಇದು ಗುರುವಾಣಿ ಇನ್ನು ಮುಂದೆ ಐತಿ, ಇಷ್ಟು ನಡೆದೈತಿ. ಅದಕ್ಕೆ ಹೇಳ್ತೀವಿ, ಅದಕ್ಕಾಗಿ ಜೀವಿತಕ್ಕಾಗಿ ಎಲ್ಲಿಯೂ ಕೂಡ ಶಾಂತಿ ಎಂಬುದು ಇಲ್ಲದಂತ ಆಗ್ತದೆ. ಅವ್ರಂಗೆ ಜೀವಿಸ ಮಾಡ್ತಾಯಿದ್ರೆ ಆ ತಪ್ಪು ಈ ತಪ್ಪುಗಳನ್ನು ಮನಸ್ಸಿನೊಳಗೆ ಇಟ್ಕೊಂಡು ಏನು ಮಾಡ್ತೀವಿ? ಜೀವನ ಶಾಂತಿ ಇಲ್ಲಾರ್ದಂಗೆ ಆಗ್ತಿಲ್ಲ. ನಮ್ಮ ಜೀವನವು ಮನಃಶಾಂತಿಗೆ ದೂರವಾಗುತ್ತಾ ಹೋಗ್ತದೆ. ನಮ್ಮ ಮನಃಶಾಂತಿಗೆ ದೂರ ಆಗ್ತಾನೆ ಹೋಗ್ತದೆ. ಈ ಕಂಪ್ಯಾರಿಸನ್ ಜೀವನ ಮಾಡಿದೆ ಅಂದ್ರೆ ಅವ್ರಂದ್ರು ಇವ್ರಂದ್ರು ಅನ್ಕೊಂಡ್ಬಿಟ್ಟು ಶಾಂತಿಗೆ ದೂರನೇ ಆದೀವಿ ನಾವು ಅಲ್ಲ, ದೂರ ಆಗ್ತಾನೆ ಹೋಗ್ತೀವಿ. ಈ ಪ್ರಪಂಚದಲ್ಲಿ ಯಾವುದೊಂದು ತಪ್ಪೇ ಮಾಡಿದವನು ಇನ್ನೂ ಹುಟ್ಟಿಲ್ಲ. ಆವಾಗಲೂ ಹೇಳಿದ್ ನೋಡ್ರಿ, ನಾವು ಓದೇ ಇಲ್ಲ. ನಿಜವಾಗ್ಲೂ ಸತ್ಯವಾಗಲೂ ಹೇಳ್ತೀನಿ, ನಮ್ಮ ಗುರುವಿನ ಸಾಕ್ಷಿಯಾಗಿ ಹೇಳ್ತೀನಿ, ಇದು ಓದಿಲ್ಲ. ಅದು ಕಾಮನ್ ಸೆನ್ಸ್. ಇದಕ್ಕೆ ಕಾಮನ್ ಸೆನ್ಸ್ ಅಂತ ಎಲ್ಲ ತಿಳಿತದೆ ನಮಗೆ. ತಿಳಿಯುವಂಗೆ ಗುರುಗಳು ನಮಗೆ ಬುದ್ಧಿ ಹಾಕಿ ಕಳಿಸ್ಯಾರ ಮೊದಲೇ. ಯಾರು ಹೆಂಗೆ ಜಗತ್ತಿನ ಮ್ಯಾಗ ತಪ್ಪೇ ಮಾಡಲಾರ್ದವ್ರು ಎಲ್ಲೂ ಇಲ್ಲ. ಅವರು ಹೇಳ್ತಾರೆ, ಪ್ರಪಂಚದಲ್ಲಿ ತಪ್ಪು ಮಾಡಲಾರ್ದವನು ಯಾರೂ ಇಲ್ಲ. ಯಾವುದೇ ತಪ್ಪವನ್ನು ಮಾಡಿಲ್ಲ ಎಂದರೆ ಹೊಸದಾಗಿ ಯಾವುದೊಂದು ಕಲಿಯಲು ಪ್ರಯತ್ನವೇ ಮಾಡಿಲ್ಲ ಎಂದು ಅರ್ಥ. ಅಂದ್ರೆ ತಪ್ಪು ಮಾಡಿಲ್ಲ, ಯಾವನೂ ಒಂದು ತಪ್ಪು ಮಾಡಿಲ್ಲ ಅಂತಂದ್ರೆ, ಇವಾಗ ಒಂದು ಕ್ಲಾಸ್ ಮಾಡಾಕತ್ತೀನಿ, ಈ ಕ್ಲಾಸ್ನಾಗ ಒಟ್ಟೆ ತಪ್ಪೇ ಆಗಿಲ್ಲ ಅಂತ ಅನ್ನಂಗಿಲ್ಲ. ಈ ಕ್ಲಾಸ್ ಮಾಡಿ ನೋಡಿ ಆದಮೇಲೆ ಏನೋ ಒಂದು ಮಿಸ್ಟೇಕ್ ಮಾಡಿದ್ನಂದ್ರೆ ಇಲ್ಲಿದಿಂದ ಕಲಿಬೇಕು, ನಾನು ಅವಾಗ ಮನುಷ್ಯರಾಗ್ತೇನೆ. ಏನಂತಾರೆ, ಕಲಿಯಲು ಪ್ರಯತ್ನವೇ ಮಾಡಿಲ್ಲ ಅಂತ ಅರ್ಥ ಅಂತ ತಿಳಿಸ್ತಾರೆ. ಇದು ಭಾರಿ ಫಸ್ಟ್ ಕ್ಲಾಸ್ ಮಾಡಿದ್ರಿ, ನಾನು ವಿಡಿಯೋ ಭಾಳ ಚೆನ್ನಾಗಿ ಹೇಳ್ಯಾರ, ನಮ್ಮ ಗುರುಗಳು ಹೇಳ್ಯಾರ, ಅದನ್ನು ನಾ ಕೂಡ ಎಕ್ಸ್ಪ್ಲೇನ್ ಮಾಡೀನಿ, ಚೆನ್ನಾಗೇ ಬಂದದ ಅನ್ನಂಗಿಲ್ಲ. ಎಲ್ಲೋ ಒಂದು ಕಡೆ ಮಿಸ್ಟೇಕ್ ಆಗಿರ್ತದೆ.
ಈ ಮಿಸ್ಟೇಕನ್ನು ನೋಡಿಕೊಂಡು ನಾನು ಎಲ್ಲಿ ತಪ್ಪು ಮಾಡೀನಂತ ತಿದ್ದುಕೊಳ್ಳೋಕೆ ದಾರಿ ಆಗ್ತದೆ. ಒಂದು ತಪ್ಪನ್ನು ಮಾಡಿದ್ರೇ ಇನ್ನೊಂದು ಕಲಿಕೆಗೆ ಮುನ್ನೆ ದಾರಿ ಸಿಗ್ತದೆ ನನಗೆ. ತಪ್ಪು ಇರಬೇಕು, ಎಲ್ಲ ತಪ್ಪು ಮಾಡ್ತೀವಿ, ನಾನು ಅಳಿಬೇಕು, ಅಷ್ಟು ಅರಿಬೇಕು ನಾನು ತಪ್ಪನ್ನು. ನಾನು ಅರತ್ನೆ ಅಂದ್ರೆ ಅದರಿಂದ ಬೇರೆ ಹೊಸ ಉತ್ತರ ಸಿಗ್ತದೆ. ಅಂದ್ರೆ ನಾನು ಅದನ್ನು ಅವಲೋಕನನ್ನೇ ಮಾಡ್ಕೊಂಡಿಲ್ಲ, ಈ ಕ್ಲಾಸ್ ಮಾಡಿದ್ನ್ಯಾ ನೋಡಿದ್ನ್ಯಾ ಏನು ತಪ್ಪಾಗ್ಯದ ಅಂತ ನಾನು ತಿಳ್ಕೊಳ್ಳಿಲ್ಲ ಅಂದ್ರೆ, ಮಾಡಲಿಲ್ಲ ಅಂದ್ರೆ, ನಾನು ತಪ್ಪೇ ಮಾಡಿಲ್ಲ ಅಂತಂದ್ರೆ ಅವನು ನಾ ಇನ್ನೂ ಏನೂ ಏನಾಗ್ಯದ ಅಂತ ಹೇಳ್ತಾರೆ, ಪ್ರಯತ್ನನೇ ಮಾಡಿಲ್ಲ ಅಂತ ತಿಳಿಸ್ತಾರೆ. ತಪ್ಪು ಮಾಡಿನಂತ ಪ್ರಯತ್ನನೇ ಮಾಡಿಲ್ಲ ಅಂತ ತಿಳಿಸ್ತಾರೆ ನೋಡ್ರಿ. ಅಷ್ಟೇ ಅಲ್ಲ, ಅದಕ್ಕೆ ನಾನು ಏನು ಮಾಡಿದ್ರೆ ತಪ್ಪಾಯ್ತು ನಾವು ಅವಲೋಕನ ನೋಡ್ಕೋಬೇಕು. ಅವಲೋಕನ ಮಾಡ್ಕೊಂಡು ಹೌದು ನಂದು ತಪ್ಪದನ್ನು ತಿಳ್ಕೊಂಡು ಏನು ಮಾಡಬೇಕು, ಕ್ಷಮೆಯಾರ ಕೇಳಬೇಕು, ಕ್ಷಮಿಸಬೇಕು. ಮತ್ತು ನಮ್ಮ ತಪ್ಪಾಗಿದ್ರು ಕೂಡ ಕ್ಷಮಿಸಬೇಕು, ಕ್ಷಮೆ ಕೇಳಬೇಕು. ಮತ್ತು ಆಮೇಲೆ ಏನು ಮಾಡಬೇಕು, ನಾನು ಮುಂದೆ ತಿದ್ದುಕೊಳ್ಳೋಕೆ ದಾರಿ, ಹೊಸ ದಾರಿ ಕಂಡುಕೋಬೇಕು. ನಾನು ಪ್ರಯತ್ನ ಪಡಬೇಕು ಮುಂದಿಂದಕ್ಕೆ ಎಂದು ಅರ್ಥ. ಆದ್ದರಿಂದ ತಪ್ಪುಗಳನ್ನು ಅವಶ್ಯಕತೆಗೆ ಮೀರಿ ಮನಸ್ಸಿನೊಳಗೆ ತುಂಬಿಕೊಳ್ಳದೆ ನಮ್ಮವರನ್ನು, ನಮ್ಮ ಸುತ್ತಲೂ ಇರುವವರನ್ನು, ಈ ಪ್ರಪಂಚವನ್ನು ಮತ್ತು ನಮ್ಮನ್ನು ನಾವು ಕ್ಷಮಿಸಿಕೊಳ್ಳುವುದು ಅಭ್ಯಾಸ ಮಾಡಿಕೊಂಡರೆ ಅನಂತವಾದ ಶಾಂತಿಯನ್ನು ಹೊಂದಲು ಅವಕಾಶವಾಗ್ತದೆ. ತಪ್ಪಂತೂ ಎಲ್ಲರೂ ಮಾಡೋರು, ನಾನು ತಪ್ಪು ಮಾಡ್ತೀನಿ, ಎಲ್ಲರೂ ಪ್ರಪಂಚದಲ್ಲಿರೋರು ಎಲ್ಲರೂ ತಪ್ಪು ಮಾಡ್ತಾರೆ. ಹೊಂದಿಕೆಯಿಂದ ಪ್ರಪಂಚದಲ್ಲಿರೋರು ಎಲ್ಲರ ಜೊತೆ ಏನು ಮಾಡ್ತೀನಿ, ನಮ್ಮವರು, ನಮ್ಮವರು ಎಲ್ಲರನ್ನೂ ಕೂಡ ಕ್ಷಮಿಸ್ತಾ ನನ್ನನ್ನು ನಾನು ಕೂಡ ಕ್ಷಮಿಸ್ಕೋಬೇಕು. ನಾನು ತಪ್ಪು ಮಾಡ್ತೀನಿ, ನನ್ನ ಶರೀರದ ಅಂಗಾಂಗಗಳಿಗೆ ಏನೋ ನೋವು ಮಾಡಿರ್ತೀನಿ, ನೋವಾಗಿರ್ತಾವೆ, ಶರೀರಕ್ಕೂ ಕೂಡ ಕ್ಷಮೆ ಕೇಳಬೇಕು, ಸಾರಿ ಕೇಳಬೇಕು. ಜಗತ್ತದ ಪ್ರಪಂಚಕ್ಕೂ ಕೂಡ ಸಾರಿ ಕೇಳಬೇಕು. ಯಾಕಂದ್ರೆ ಜಗತ್ತಕ್ಕೆ ನಾನು ಒಂದು ಏನಾರೇ ಅನ್ಯಾಯ ಮಾಡಿರ್ತೀನಿ, ಯಾರಿಗಾರ ಮನಸ್ಸು ನೋಯಿಸಿರ್ತೀನಿ, ಮೂಕ ಪ್ರಾಣಿಗಳಿಗೆ ಏನಾರು ಒಂದು ಮಾಡಿರ್ತೀನಿ, ಅದು ನನಗೆ ಗೊತ್ತಿದ್ದೋ ಗೊತ್ತಿಲ್ಲಾರ್ದೇನೋ ಈ ಥರ ಬಂದುಬಿಡ್ತಾವಲ್ಲ, ಆವಾಗ ತಪ್ಪಾಗ್ತಾವೆ. ಗೊತ್ತಿದ್ದು ಆಗ್ತಾವೆ, ಇಲ್ಲಾರ್ದೇನೋ ಆಗ್ತಾವೆ. ಆಗಿಲ್ಲ ಆ ಥರ ತಪ್ಪುಗಳಾದ್ರೆ ಕ್ಷಮೆ ಕೇಳಬೇಕು. ಧ್ಯಾನದಲ್ಲಿ ಕೂತು ನಾನು ತಿಳಿದೇನೋ ತಪ್ಪು ಮಾಡಿದ್ದೀನಿ, ನನ್ನ ಕ್ಷಮಿಸ್ರಿ ಗುರುಗಳೇ, ಕ್ಷಮಿಸ್ರಿ ಹಾಸ್ಟೆಲ್ ಮಾಸ್ಟರ್, ವಿಶ್ವದ ಚೈತನ್ಯ ಶಕ್ತಿ ನನ್ನನ್ನು ಕ್ಷಮಿಸು ಅಂತ ಕೇಳಬೇಕು ನಾನು. ಆಮೇಲೆ ಏನು ಮಾಡಬೇಕು, ನನ್ನ ಶರೀರದ ಅಂಗಾಂಗಗಳಿಗೆ ನಾನು ಏನೇನು ಬೈಕೊಂಡಿರ್ತೀನಿ, ನೋಡಿ ಎಷ್ಟು ಕಪ್ಪಿದ್ದೀನಿ ನೋಡಿ ನಾನು. ಮತ್ತು ಕಪ್ಪಿದ್ರೆ ಏನು ಮಾಡ್ಬೇಕೀಗ, ನಿನ್ನ ಕಪ್ಪಾಗಿ ಹುಟ್ಟಿದ್ದೀಯಾ, ಅದೇ ಕೃಷ್ಣನ ವರ್ಣ ಅಂತ ಖುಷಿ ಪಡಬೇಕು, ಅಪ್ರಿಷಿಯೇಟ್ ಮಾಡ್ಕೊಬೇಕು. ಅಯ್ಯೋ ನಾನು ಭಾಳ ಕೋಲ್ ಮುಖ ಅದ್ರಿ, ಭಾಳ ತೆಳ್ಳಗಿದ್ದೀನಿ ರೀ, ಭಾಳ ಸೊಟ್ಟಗಿದ್ದೀನಿ, ನನ್ನ ಮುಖ ಹಾಗಾಯ್ತು, ನನ್ನ ಕೂದಲು ಚೆಂದಿಲ್ಲ, ನನ್ನ ಕೊತ್ತು ಚೆಂದಿಲ್ಲ, ಮತ್ತು ನಾನು ಮೂಗು ಚೆಂದಿಲ್ಲ ಅನ್ಕೋತ್ಕೊಂತ ನನ್ನನ್ನು ನಾನೇ ಕಮೆಂಟ್ ಮಾಡ್ಕೊಂಡು ಕೂತಂದ್ರೆ ಮತ್ತು ಇನ್ಯಾರು ಹೊಗಳೋರು ನನ್ನನ್ನು ನಾನು ಸ್ವಲ್ಪ ಲವ್ ಮಾಡಬೇಕು. ಅಂದ್ರೆ ನನ್ನನ್ನು ನಾನು ಪ್ರೀತಿಸ್ಕೋಬೇಕು. ನನ್ನ ಕೈಕಾಲುಗಳು ಗಟ್ಟಿ ಅದಾವ, ತಿರುಗಾಡ್ತೀನಿ, ಊಟ ಮಾಡ್ತೀನಿ, ಶರೀರ ಆರೋಗ್ಯವಾಗೈತಿ, ನಾನು ಚೆಂದಿದ್ದೀನಿ. ಅವ್ರಂಗಿರಲಿಲ್ಲ ಅಂದರೂ ನನ್ನ ಚೆಂದ ನನಗೆ, ನಾನು ಸುಂದರವಾಗಿದ್ದೀನಿ, ಅವ್ರಿಗೆ ನನಗೆ ಅವ್ರಂಗೆ ಇರ್ಬೇಕಂದ್ರೆ ಹೆಂಗೆ. ಒಬ್ಬರು ಭಾಳ ಬೆಳಗಿರ್ತಾರೆ, ಏನೋ ಅವ್ರು ಎಷ್ಟು ಬೆಳಗದಾರ, ಅವ್ರಂಗೆ ಇರಬೇಕಾಗಿತ್ತು, ನನಗೆ ಭಾಳ ಬೆಳಗಿಲ್ಲ ನೋಡುವ. ಇದ್ಯಾಕೆ ನೀನು ಇದ್ದಷ್ಟಿರು, ನೀನು ಸೃಷ್ಟಿಕರ್ತ, ನೀನು ಸರಿಯಾಗಿ ಲಕ್ಷಣ ಭರಿತವಾಗಿ ನಿನಗೇನು ಬೇಕು ಎಲ್ಲ ಕೊಟ್ಟು ಕಳ್ಸ್ಯಾನ. ನೀನು ಪ್ರೀತಿಸ್ತಾ ಇಲ್ಲ ಅಷ್ಟೇ, ನನ್ನ ಶರೀರನ ನಾನು ಪ್ರೀತಿಸ್ತಾ ಇಲ್ಲ ಅಷ್ಟೇ. ಪ್ರೀತಿಸಿ ನೋಡಿರಿ, ನನ್ನ ಕಣ್ಣುಗಳನ್ನು ಪ್ರೀತಿಸ್ರಿ, ಎಷ್ಟು ಚಂದ ಕಣ್ಣದವ. ಆಮೇಲೆ ನನ್ನ ಹೃದಯ ಕೈ ಕಾಲುಗಳನ್ನು ಪ್ರೀತಿಸ್ರಿ. ತಿರುಗಾಡೋಕ್ಕದಾವ, ಕೈ ಅದಾವ, ಒಬ್ರೊಬ್ರಿಗೆ ಉಣ್ಣಕ್ಕೆ ಕೈನೇ ಇಲ್ಲ, ಒಬ್ರೊಬ್ರಿಗೆ ತಿರುಗಾಡೋಕ್ಕೆ ಕಾಲೇ ಇಲ್ಲ. ಆವಾಗ ಈ ಕಂಪ್ಯಾರಿಸನ್ ಮಾಡ್ಕೊಂಡು ಜೀವಿಸೋಕೆ ಆಗ್ತದೇನು? ಅವ್ರಿಗಿಂತನೂ ನಾನು ಈ ಥರ ಕಂಪೇರ್ ಮಾಡ್ಕೊಬೇಕು. ನೀನು ಅವ್ರಿಗೆ ಕಾಲಿಲ್ಲಲ್ಲ, ದೇವ್ರು ನನಗೆ ಕಾಲು ಕೊಟ್ಟ ಅಂತ ಚೆಂದಾಗಿ ನಡಿಯೋಕೆ, ತಿರುಗಾಡಿ ಬಂದು ಎಲ್ಲ ಕೆಲಸ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಅವ್ರ ಥರ ಇಲ್ಲಲ್ಲ, ಥ್ಯಾಂಕ್ ಯು, ಕಾಲು ಕೊಟ್ಟಿದ್ದಾನಲ್ಲ, ಪ್ರತಿ ಕಾಲದಾವ, ಕಣ್ಣಿಲ್ಲ ಒಬ್ರೊಬ್ರಿಗೆ. ಪ್ರಪಂಚ ಸೃಷ್ಟಿ ನೀ ಸುಂದರವಾದ ಪ್ರಪಂಚ ನೋಡೋಕೆ ಕಣ್ಣಿಲ್ಲ ಒಬ್ರೊಬ್ರಿಗೆ, ನಮಗೆ ಕಣ್ಣು ಕೊಟ್ಟಾನ ದೇವ್ರು. ಇದು ಥ್ಯಾಂಕ್ ಯು ಹೇಳೋಣ ಬ್ಯಾಡೇನ್ರಿ? ಇದು ಯಾರ್ಯಾರು ಕೊಡ್ತಾರೇನು ಕೇಳಿ ಹೋದ್ರು ಅಂದರೆ ಕಣ್ಣು ಮಾಡಿಸ್ಕೊಳಕ್ಕೆ ಹೋರಿ, ರೊಕ್ಕ ಕೊಡಬೇಕು, 20-30 ಲಕ್ಷ ರೊಕ್ಕ ಕೊಡಬೇಕು, ಕೊಟ್ಟರು ಕೂಡ ನೆಟ್ಗೆ ಇರೋದಿಲ್ಲ. ದೇಹದ ಅಂಗಾಂಗಗಳು ಒಂದೊಂದು 50 ಲಕ್ಷ ಕೋಟಿ ಬೆಲೆ ಬಾಳ್ತಾವೆ. ನಾವು ಯಾವತ್ತೂ ಬಡವರಲ್ಲ, ನಮ್ಮ ದೇಹದಲ್ಲಿ ಕೋಟ್ಯಾಂತರ ರೊಕ್ಕಕ್ಕೆ ಬೆಲೆನೇ ಇಲ್ಲ. ಇದಕ್ಕೆ ಬೆಲೆ ಇಲ್ಲ. ಬೆಲೆ ಕಟ್ಟಬೇಕಂದ್ರೆ ಮತ್ತೆ ಬೇರೆ ಅದು. ಈ ದೇಹಕ್ಕೆ, ಈ ದೇಹದಲ್ಲಿರುವ ಅಂಗಾಂಗಗಳಿಗೆ ಆ ವಿಶ್ವ ಚೈತನ್ಯ ಶಕ್ತಿ ಒಳಗಡೆ ಒಂದು ನಾನು ಅನ್ನೋ ಅದೊಂದು ಶಕ್ತಿ ಐತಲ್ಲ, ನಡೆಸ್ತಾ ಇದ್ದಲ್ಲ ಜೀವನ, ಆ ಶಕ್ತಿ ಯಾರಿಂದನೂ ಬೆಲೆ ಕೊಡೋಕ್ಕಾಗಲ್ಲ. ಅದನ್ನು ಬೆಲೆ ಕೊಟ್ಟು ಕೊಂಡ್ಕೊಳಕ್ಕಾಗಲ್ಲ. ಆನಂದಕ್ಕೆ ನೋಡ್ರಿ, ಅದೇ ಅಂತಾರೆ ನೆಮ್ಮದಿ ಶಾಂತಿ ಯಾವಾಗ ಎಷ್ಟು ಕೊಟ್ಟರು ಬರುವುದಿಲ್ಲ. ಅದು ನೀ ಕೋಟಿ ಮುಂದಿಟ್ರೂ ಕೂಡ ನೆಮ್ಮದಿ ಶಕ್ತಿ ಬರೋದಿಲ್ಲ, ನೆಮ್ಮದಿ ಶಾಂತಿ ಸಿಗೋದಿಲ್ಲ, ರೊಕ್ಕ ಕೊಟ್ಟರೆ ಬರುವುದಲ್ಲ ಅದು. ಅದಕ್ಕಾಗಿ ನಾನೇ ತಗೋಬೇಕು ಅದನ್ನು. ಅದು ಎಲ್ಲಿ ಐತಿ, ಎಲ್ಲಿ ಹೊರಗದಂತ ಮಾಡಿರೇನ ಆನಂದ ನೆಮ್ಮದಿ? ಹೊರಗೆ ಎಲ್ಲಿ ಇಲ್ಲ, ನನ್ನೊಳಗೆ ಐತಿ. ದೇವ್ರು ಹಂಗೆ ಸೃಷ್ಟಿ ಬಿಟ್ಟಾನ. ಎಲ್ಲರೂ ಹುಡ್ಕೊಂಡು ಹೋಗ್ಬಾರ್ದು, ಇವರು ಒಳಗೆ ಇಟ್ಟಿನಿ, ಹುಡ್ಕೊಂಡು ಆನಂದವಾಗಿರಲಿ ಅಂತ ಅವ್ರು ಅಂದಾರ. ನಾವು ಇಲ್ಲಿದ್ದು ಬಿಟ್ಟೇವಿ. ಏನೋ ಕಳ್ಳನ, ನಾವು ನಮ್ಮ ಕಡೆ ಅಂತಾರೆ, ಕಳು ಮಾಡೋರು ಇದ್ರಂದ್ರೆ ಕಳ್ಳನ ತೆಲುಗುಂಬಿ ಇಟ್ಬಿಡ್ತಾರಂತ.
ಒಂದು ಬಸ್ ಸ್ಟ್ಯಾಂಡಲ್ಲಿ ಕಳು ಮಾಡೋರು ಬರ್ತಾರಂತ ಏನು ಮಾಡಿ ಕಳು ಮಾಡೋರು ಗೊತ್ತಿದ್ರಂತ. ಅವ ಕಳ್ಳತನ ಬೆನ್ನೆ ಹತ್ತಿದ್ನಂತ ಅವನಿಗೆ ಇಬ್ಬರಿಗೆ. ಅವನಷ್ಟು ಹಣ ಇತ್ತದ ಸ್ವಲ್ಪ ತೊಗೊಂಡು ಹೋಗ್ತಾ ಇದ್ದಂತ. ಅವನ ಬಳಿ ಹಣ ಇದ್ದಿದ್ದು ಇವ್ನಿಗೆ ಗೊತ್ತಾಯ್ತಂತ. ಅದಕ್ಕೆ ಇವ ಏನು ಮಾಡ್ದ, ಅವ್ನು ಹ್ಯಾಂಗಾರ ಮಾಡಿ ಅವ್ನ ಹಣ ಲೂಟಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಏನು ಮಾಡ್ದಂತ ಅವ್ನು ಬೆನ್ನು ಹತ್ಕೊಂಡು ಬಂದಂತ. ಕತ್ಲಾಯ್ತಂತ, ಎಲ್ಲೋ ಒಂದು ಗುಡಿ ಒಳಗೆ ಮನ್ಕೋಬೇಕಾಯ್ತಂತ. ಮನ್ಕೋಬೇಕಾದಾಗ ಏನು ಮಾಡ್ದಂತ ಅವನೂ ಬಂದು ಬೆಳ್ಕೊಂಡಂತ. ಇವ್ನಿಗೆ ಗೊತ್ತಾಯಿತು, ಹಣ ಇದ್ದವನಿಗೆ ಗೊತ್ತಾಯಿತು. ಇನ್ನು ಯಾಕೋ ನನ್ನ ಬೆನ್ನೆ ಹತ್ತೇನಂದ್ರೆ ಇವ್ರು ನನ್ನ ಬಳಿ ರೊಕ್ಕ ನೋಡಿರಬೇಕು, ಅದಕ್ಕೇ ಹಣ ತೊಗೊಂಡು ಹೋಗ್ಲಕ್ಕೇ ಕಳು ಮಾಡ್ಲಿಕ್ಕೆ ನನ್ನ ಬೆನ್ನು ಹತ್ತೇನ ಅಂತ ಏನು ಮಾಡ್ದಂತವ. ಅವನು ಸ್ವಲ್ಪ ಆ ಕಡೆ ಹೋದಾಗ ಏನು ಮಾಡ್ದಂತ, ಇವು ಹಣ ಇರೋದೆಲ್ಲ ಚೀಲದ ಹಣ ತೆಗೆದುಬಿಟ್ಟು ಅವನ ಚೀಲದಲ್ಲಿ ಇಟ್ಬಿಟ್ನಂತ. ಅವ್ನ ಚೀಲದಲ್ಲಿ ಇಟ್ಟು ಬಂದು ಆರಾಮಾಗಿ ನಿದ್ದೆ ಮಾಡ್ತಾ ಮಲ್ಕೊಂಡ್ಬಿಟ್ನಂತ. ಅವನ ಮಲಗೋದೇ ನೋಡ್ತಾ ಇದ್ದಂತ ಕಳ್ಳ. ಅವನ ಚೀಲ ಅವ ಯಾಕೆ ಚೆಕ್ ಮಾಡ್ಕೊತಾನ, ಅವನ ಬಳಿ ಇಲ್ಲಲ್ಲ ಅದು, ಇವನ ಬಳಿ ಅನ್ನೋದು ಆಗಲ್ಲ. ಅದಕ್ಕೆ ಇವ ಜಾಣ್ತನ ಮಾಡ್ಯಾನ, ಅವನಿಗೇನು ಗೊತ್ತು. ಅವ ಬಂದು ಅವ ಮಲಗಿದ್ದೇ ತಡ ನಿವಾಂತ ಆಗಿಬಿಟ್ಟ. ರೊಕ್ಕನೇ ಅವ್ನ ಬಳಿ ಇಟ್ಟಿನಿ, ಏನಾರ ಮಾಡ್ಲಕ್ಕ ಬಿಡು, ತೊಗೊಂಡ್ರಕ್ಕ ಇದ್ರಲ್ಲ ನಾನು ನಿವಾಂತ ಆಯ್ತು ಅಂತೇಳಿ ಶಾಂತಿ ಪಡ್ಕೋಬೇಕಂದ್ರೆ ಹಿಂಗೆ ಬಿಟ್ಟು ಕೊಟ್ಟು ಬಿಡಬೇಕು, ಅವಾಗ ಶಾಂತಿ ಸಿಗ್ತದೆ. ಇವ ಆರಾಮಾಗಿ ಜಾಣ ಇದ್ನಲ್ಲ, ಈ ಥರ ನಿದ್ದೆ ಮಾಡಕ್ಕೆ ಅವನು ಎದ್ದು ಬಂದು ಸ್ವಲ್ಪ ನಿದ್ದೆ ಹೋದ್ನಲ್ಲಿ ಇವ ಎದ್ದು ಬಂದು ಕಿಸನ ಅವನ ಚೀಲದಲ್ಲಿರೋ ಹಣ ನೋಡ್ತಾನೆ. ಅವ್ನ ಚೀಲದಾಗ ಹಣನೇ ಇಲ್ಲ. ಎಲ್ಲಿ ಇಟ್ಟಾರ ಇಲ್ಲಲ್ಲ ಅಂಥೇಳಿ ಏನು ಮಾಡ್ಯಾನ, ಮತ್ತೆ ಹೋಗಿ ಸುಮ್ಮ ತೆಲುಗು ತನ್ನ ಚೀಲ ಇಟ್ಕೊಂಡು ಅವನು ನಿದ್ದೆಗೆ ಹೋದ. ಆಮೇಲೆ ಬೆಳಗ್ಗೆ ಎದ್ದು ಕೇಳ್ತಾನಂತ, ನನ್ನ ಚೀಲದಲ್ಲೇ ನನ್ನ ಹಣ ಕೊಡಪ್ಪ, ನೀನು ಹಣಕ್ಕಾಗಿ ಬಂದಿದ್ದೆಲ್ಲ ನನ್ನ ಹಣ ನಿನ್ನ ಹತ್ರನೇ ಐತಿ, ಕೊಡಪ್ಪ ನನ್ನ ಹಣ ಅಂತೇಳಿ ಅನ್ನಂತ. ಆವಾಗ ಅವನಿಗೆ ಪಶ್ಚಾತ್ತಾಪ ಆಯ್ತಂತ. ಹಣ ತೊಗೊಂಡಂತವ, ಅವನ ಚೀಲದಿಂದ ಹಣ ತೊಗೊಂಡು ಅವನ ಮುಂದೆ ಹೋದ್ನಂತ. ಹಂಗೆ ಮನಸ್ಸಿನಾಗೆ ಐತಿ, ಇಲ್ಲೇ ಕೊಟ್ಟಾನ ದೇವ್ರ ಶಾಂತಿ, ಆರಾಮಾಗಿ ನೆಮ್ಮದಿ ಇರ್ಲಕ್ಕ. ನಾವೆಲ್ಲಿ ಹೊರಗೆ ಹುಡ್ಕಾಡಕತ್ತೇವೆ, ಹೊರಗೆ ಸಿಗ್ತದೇನದು, ಸಿಗಲ್ಲ. ಒಳಗೆ ಇಲ್ಲಿ ಇಟ್ಟಾನ. ಆ ಕಳ್ಳಂತರ ಜಾಣ ಯಾರು ಆ ಇನ್ನೊಬ್ಬ ಜಾಣ ಇದ್ನಲ್ಲ, ಅವನ ಥರ ಜಾಣ್ರಾಗ ನಾವು ಏನೇನು ಮಾಡ್ಬೇಕು ಅನ್ನೋದು ಕಳ್ಳಂತರ. ಯಾವುದಾದ್ರು ಪ್ರಾಬ್ಲಮ್ ಆಗ್ತಿರ್ತಂದ್ರೆ ಯಾವ ಥರ ಸಾಲ್ವ್ ಮಾಡ್ಕೊಬೇಕು ಅನ್ನೋದು ಜಾಣತನ ಬರಬೇಕು ನಮಗೆ. ಆ ಜಾಣತನ ಟೆಕ್ನಿಕ್ಕು, ಕಲೆ, ಜೀವಿಸುವ ಕಲೆ ಇರಬೇಕು ನನಗೆ. ಎಲ್ಲರೂ ಯಾರು ಏನಾರ ಅಂದ್ರೆ ನಾನು ಇದೇ ಸಮಯ ಕೊಟ್ಟು ಅವ್ರಿಗೆ ಜೋಡಿ ಜಗಳ ಆಡ್ಕೊಳ್ತ ಸಮಯ ವೇಸ್ಟ್ ಮಾಡಬಾರ್ದು. ಗುರಿ ನಂದು ಅದು ಜಗಳ ಆಡೋದಲ್ಲ. ಇಲ್ಲಿ ಬಂದು ಆಮೇಲೆ ಯಾರು ಏನಾರ ಅಳುವುದು. ನಾವು ಒಳ್ಳಾಕ ಬಂದೀವಿ, ಕಳ್ಸ್ಯಾನ ದೇವ್ರು, ಕಳ್ಸ್ಯಾನ ಇಲ್ಲಿಗೆ. ನಗ್ತಾ ಜೀವಿಸಿ ಆನಂದವಾಗಿದ್ದು ಬರ್ರಿ ಅಂತ ಕಳ್ಸ್ಯಾನ. ಮತ್ತೇನು ಮಾಡಾಕತ್ತೀವಿ ನಾವು, ಹೊರಗಿನ ಪ್ರಪಂಚ. ನಮ್ಮ ಗುರುಗಳು ನೋಡ್ರಿ ಎಷ್ಟು ನಗ್ತಾ ಇದ್ದಾರೆ, ನಿಜವಾಗ್ಲೂ ನಗು ಮುಖ ಕಾಣಿಸ್ತಾ ಇದ್ದಾರೆ ನೋಡ್ರಿ. ಕೇಳಿಸ್ಕೊಂತಾರಪ್ಪ ಅವರೆಲ್ಲ, ಅವ್ರು ಹೇಳಿದ್ದೆ ನಾನು ಹೇಳೋದು. ಅವರೇ ಪ್ರೇರಣೆ ಇದಕ್ಕೆಲ್ಲ ಹೇಳ್ಸಕ್ಕೆ ಮಾಡಕ್ಕೆ. ಹಾಗಾಗಿ ಈ ಒಳಗಿರುವ ಆನಂದ, ಈ ಒಳಗೆ ಹೃದಯ ಮಂದಿರದಲ್ಲಿ ದೇವಾಲಯ ಹೃದಯ ಮಂದಿರದಲ್ಲಿ ಪರಮಾತ್ಮ ನೆಲೆಸ್ಯಾನ. ಆ ಗುರು ಇದ್ದಾರೆ. ಆ ಗುರುವಿನ ಸಂಘದಲ್ಲಿದ್ರೆ, ಆಧ್ಯಾತ್ಮಿಕತೆಯಲ್ಲಿದ್ರೆ ಆನಂದ ಸಿಗ್ತದೆ. ಆಧ್ಯಾತ್ಮಿಕ ಅಭ್ಯಾಸ ಯಾವಾಗಲೂ ಇರಬೇಕು ನನಗೆ. ಯಾರ ಜೊತೆ ಇರ್ಬೇಕಂದ್ರೆ ನಾನು ಯಾರ ಜೊತೆನಾರ ಮಾತಾಡಿದ್ರೆ ಒಂದು ಗುಂಜು ಹೆಚ್ಚಾಗಬೇಕು ನನಗೆ. ಧೈರ್ಯ, ಸ್ಥೈರ್ಯ, ಆತ್ಮಸ್ಥೈರ್ಯ ಎಲ್ಲ ಬರಬೇಕು. ಅಂಥವ್ರ ಜೊತೆ ಮಾತಾಡಬೇಕು. ಒಂಚೂರು ಜ್ಞಾನ ಬರಬೇಕು ನನಗೆ. ಅಂಥವ್ರ ಜೊತೆ ಮಾತು ಒಡನಾಟ ಅವ್ರ ಜೊತೆ ಇರಬೇಕು. ನಾನು ಬಿಟ್ಟು ಇನ್ನೊಬ್ರ ಜೊತೆ ನನಗಿಂತಲೂ ಏನು ಮಾತಾಡೋರು, ಏನು ಮಾಡ್ಬೇಕು ರೀ, ಹಾಗಾಯ್ತು ರೀ, ಹೀಗಾಯ್ತು ರೀ, ಹಂಗೆ ಮಾಡಿದ್ರಿ, ಹಿಂಗೆ ಮಾಡಿದ್ರಿ, ಪಿರಾದಿ ಹೇಳೋರು, ಚಾಡಿ ಹೇಳೋರು, ಇನ್ನೊಂದಿಷ್ಟು ನೆಗೆಟಿವ್ ಮಾತಾಡೋರ ಜೊತೆ ನಾವು ಇದ್ದೇವೆ ಅಂದ್ರೆ ಏನಾಗ್ತದೆ, ನಾವು ಸಣ್ಣತನಕ್ಕೆ ಹೋಗ್ತೀವಿ. ಉನ್ನತವಾದ ಸ್ಥಿತಿಗೆ ಹೋಗ್ಬೇಕಾಗಿತ್ತು ಅಂದ್ರೆ ಏನು ಮಾಡ್ಬೇಕು, ನಾವು ಉನ್ನತವಾಗಿರೋರ ಜೊತೆ ಇರಬೇಕು. ಪತ್ರಿಜಿ ಗುರುಗಳು ಇರಬೇಕು, ಧ್ಯಾನ ಮಾಡಬೇಕು, ಧ್ಯಾನ ಮತ್ತು ಸ್ವಾಧ್ಯಾಯ ಮಾಡಬೇಕು. ಈ ಥರ ಪುಸ್ತಕ ಓದಬೇಕು. ದಿನವೆಲ್ಲ ಒಳ್ಳೆಯದನ್ನು ಮಾಡ್ತಾ ಹೋಗಬೇಕು. ಕೆಟ್ಟದಕ್ಕೆ ಎಷ್ಟು ಸಮಯ ಕೊಡ್ತೀವಿ ಅಂತ ಬರಿಬೇಕಂತ. ದಿನಕ್ಕೆ ಎಷ್ಟೋ 84 86 ನಮ್ಮ ಗುರುಗಳು ನೆನಪಿಲ್ಲ, 80ರ ಮೇಲೇ 89,000 ಸೆಕೆಂಡ್ಸ್ ಅದಾವಂತ. ನೋಡ್ರಿ, ಒಂದು 24 ತಾಸು ಅನ್ನೋದನ್ನು ಕಡಿಮೆ ಆಗ್ತದೆ ಅಂತಂದ್ರೆ 89,000 ರೊಕ್ಕ ಇದ್ರೆ ನಾವು ಹೆಂಗೆ ಖರ್ಚು ಮಾಡ್ತೀವಿ, ಎಷ್ಟು ಚೆನ್ನಾಗಿ ಬಳಕೆ ಮಾಡ್ಕೊತೀವಿ, ಎಷ್ಟು ಯಾವಾಗ ಖರ್ಚು ಮಾಡ್ಬೇಕಂತ ಮಾಡ್ತೀವಲ್ಲ. ಹಾಗೆ ಈ 89 ನಿಮಿಷಗಳು ಸೆಕೆಂಡ್ಗಳು ಹೇಗೆ ಖರ್ಚು ಮಾಡಿದ್ರಿ, ಹೇಗೆ ಕಳೆದ್ರಿ, ನೀವು ಏನೇನು ಮಾಡಿ ಕಳೆದ್ರಿ. ಅದ್ಭುತವಾದದ್ದು ಸಮಯ ಐತಿ. ಸಮಯಕ್ಕಿದ್ದಷ್ಟು ಬೆಲೆ ಇನ್ಯಾವುದಕ್ಕೂ ಇಲ್ಲ. ಸಮಯಕ್ಕೆ ಬೆಲೆ ಕೊಡಬೇಕು. ಒಂದಿನ ಕೂತು ನೋಡಿರಿ, ಸುಮ್ಮನೆ ಕೂತು ಮೊಬೈಲ್ ತಿಕ್ತಾಯಿದ್ರಿ ಏನೂ ಸಿಗಲ್ಲ. ಮೈ ಕೈ ನೋವು ಬರ್ತದೆ ಅಷ್ಟೇ. ಎಷ್ಟು 3 ತಾಸು 2 ತಾಸು ಅಕಸ್ಮಾತ್ ನಾವು ಖಾಲಿ ಇದ್ದೀವಂತ ಮೊಬೈಲ್ ನೋಡ್ತಾ ಇದ್ದೇವಂದ್ರೆ, ರೀಲ್ಸ್ ನೋಡ್ತಾಯಿದ್ದೀವಿ. ರೀಲ್ಸ್ ಮಾಡೋರಿಗೇನು ರೀ ಪಾಪ, ಅವ್ರ ಉದ್ಯೋಗ ಅವ್ರು ಮಾಡ್ತಾಯಿದ್ದಾರೆ. ಅವೆಲ್ಲ ನೋಡಿ ಅಂತ ಹೇಳ್ಯಾರ ನಮಗೆ. ನಮ್ಮಲ್ಲಿ ಬೇಕು ಪರಿಜ್ಞಾನ. ಏನು ನೋಡ್ಬೇಕು, ಮೊಬೈಲ್ ಐತಿ,
ಮೊಬೈಲ್ದಾಗ ಕೆಟ್ಟದ್ದು ಬರ್ತದೆ, ಒಳ್ಳೆಯದು ಬರ್ತದೆ. ಒಳ್ಳೇದು ನಾನು ನೋಡೋಣ, ನನಗೆ ನಾನಿರಬೇಕು ಜಾಣೆ ಮೊದಲು. ಎಲ್ಲ ಆದಂತೆ ಎಲ್ಲ ನೋಡ್ಕೊಂಡು ಕೂತು ಸಮಯ ವೇಸ್ಟ್ ಮಾಡ್ಕೊಂಡು ನನ್ನ ಸಮಯನ ಅವ್ರಿಗೆ ಕೊಡಬಾರ್ದು. ಇನ್ನೊಬ್ರಿಗೆ ಯಾಕೆ ಸಮಯ ಕೊಡಬೇಕು? ಇನ್ನೊಬ್ರು ಬೆಳಿಲಕ್ಕ ನಾ ಸಮಯ ಕೊಡ್ಬೇಕಾ? ನಾ ಬೆಳಿಲಕ್ಕ ಏನು ಸಮಯ ಎದಕ್ಕೆ ಕೊಡಬೇಕೋ ಅದಕ್ಕೆ ಕೊಡಬೇಕು. ನಾನು ಬೆಳಿಬೇಕು, ನಾ ಇನ್ನೊಬ್ರಿಗೂ ಬೆಳೆಸ್ಬೇಕು, ಅಂಥದಕ್ಕೆ ಸಮಯ ಕೊಡಬೇಕು. ನಾನು ಒಳ್ಳೆಯದನ್ನು ಮಾಡಬೇಕು, ಆಧ್ಯಾತ್ಮಿಕದಲ್ಲಿರಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ ಅಲ್ಲ. ಒಳ್ಳೆಯದನ್ನು ಮಾಡ್ತಾ ಹೋಗೋಣ. ಅದಕ್ಕಂತಾರೆ ಗುರುಗಳು, ಆವಾಗ ಶಾಂತಿ ಕೂಡ ಸಿಗ್ತದೆ. ಪ್ರಪಂಚದಲ್ಲಿರೋರು ಕ್ಷಮಿಸಬೇಕು, ಅವ್ರನ್ನೂ ಕ್ಷಮಿಸಬೇಕು, ನನ್ನ ಶರೀರಕ್ಕೂ ನಾನು ಕೂಡ ಕ್ಷಮೆ ಕೇಳಬೇಕು. ಆವಾಗ ಶಾಂತಿ ಸಿಗ್ತದೆ. ಹೌದು, ನಿಜ ಇದು. 100% ಈ ಥರ ಮಾಡಬೇಕು ನಾವು. ಇದರಲ್ಲಿ ಕ್ಷಮಿಸುವುದು ಕೇವಲ ಅವರಿಗಾಗಿ ಮಾತ್ರವಲ್ಲದೆ ನಮ್ಮ ಮನಃಶಾಂತಿಗೂ ಬೇಕಾಗಿದೆ. ಕ್ಷಮಿಸೋದು ಅವ್ರನ್ನೇ ನಾನು ಯಾಕೆ ಕ್ಷಮಿಸಲಿ ಅನ್ನೋದಲ್ಲ, ಅದು ಅವ್ರಿಗೆ ಲಾಭ ಅಲ್ಲ. ಅದು ನಿಜವಾಗ್ಲೂ ಯಾರನ್ನಾರ ಕ್ಷಮಿಸೋದು, ಕ್ಷಮೆ ಕೇಳೋದು ಎರಡರಲ್ಲೂ ಅವರಿಗಾಗಿ ಅಲ್ಲದು. ಕ್ಷಮಿಸಿದ್ನಂದ್ರೆ ನೋಡ್ರಿ, ಹೋಗ್ಲಿ ಬಿಡು ಪಾಪ ಅವ್ರ ತಂದೆ ಆರಾಮ್ ಸಿಗ್ತದೆ. ಆ ಕಳ್ಳ ಅವನು ಇವ್ರು ಮಾಡಿದ್ರಲ್ಲ, ಗುರುಗಳು ಮಾಡಿದ್ರಲ್ಲ, ದುಡ್ಡನ್ನು ಕಳ್ಳನ ಕೈಗೆ ಕೊಟ್ರಲ್ಲ, ಹಂಗೆ ನೀವಂತ ಆಗಿಬಿಡ್ತೀವಿ ನಾವು. ಕ್ಷಮಿಸ್ಬಿಟ್ಟೆ ಅಂದ್ರೆ ನೀವಂತ. ಅವ್ರನ್ನ ಯಾಕೆ ಕ್ಷಮಿಸ್ಬೇಕು? ನಾ ಏನು ಮಾಡಿದ್ದೆ? ನನಗೆ ಯಾಕಂದ್ರೆ ಅವರು ನಾ ಎಷ್ಟು ಕೊಟ್ಟಿದ್ನಲ್ಲ, ಎಷ್ಟು ಮಾಡಿದ್ದೆ ಅವ್ರಿಗೆ, ಈ ಥರ ಕಮೆಂಟ್ ಮಾಡ್ಕೊತ ಹೋದ್ರೆ ಅಶಾಂತಿ ಆಗ್ತವೆ. ಅವ್ರನ್ನ ಕ್ಷಮಿಸಿದ್ರೆ ಅವರಿಂದ ರಿಲೀಫ್ ಆಗಿಬಿಡ್ತೀವಿ. ಅವಾಗ ಶಾಂತಿ ತಾನೇ ಸಿಗ್ತದೆ. ನೋಡ್ರಿ ನೀವು ಬೇಕಾದ್ರೆ ಎಷ್ಟಂತ ಭಾರ ಹೊತ್ಕೊಳ್ಳೋಣ ಮನೆ ಹಣ್ಣು ತರಕಾರಿನೂ ನಾನೇ ತರಬೇಕು, ಕರೆಂಟ್ ಬಿಲ್ಲು ನಾನೇ ಕಟ್ಟಬೇಕು, ಹುಡುಗರು ಸ್ಕೂಲ್ ಫೀಸು ನಾನೇ ಕಟ್ಟಬೇಕು, ಎಲ್ಲನೂ ಹೊರ್ತಾ ಇದ್ದೇವೆ ಅಂದ್ರೆ ಏನಾಗ್ತದೆ? ಭಾರ ಆಗಿಬಿಡ್ತದೆ. ಯಾವುದಂತ ಮಾಡ್ತೀವಿ? ಎಷ್ಟಂತ ಜವಾಬ್ದಾರಿ ತೊಗೋತೀವಿ? ಮನುಷ್ಯ ಐತಿ, ಶರೀರ ಐತಿ, ಎಷ್ಟಂತ ಜವಾಬ್ದಾರಿ ಇರ್ತದೆ. ನಾನು ಅಂತ ಎಲ್ಲ ತೊಗೊಂಡು ಮಾಡೋಕ್ಕಾಗ್ತದನು? ಒಂದಿನ ಹಂಗೆ ಟುಸ್ ಪಟಾಕಿ ಹಾಕ್ತೀವಿ, ಎಲ್ಲ ನಾನೇ ಮಾಡಬೇಕು ಅಂದ್ರೆ. ಹಾಗಾಗಿ ಎಲ್ಲರನ್ನ ಕ್ಷಮಿಸಬೇಕು. ಎದಕ್ಕೆ ಕ್ಷಮಿಸೋದು ಅಂದ್ರೆ ಬಿಡಬೇಕು. ಒಂದೊಂದು ಸ್ಟೆಪ್ ಹಿಂದೆ ಬರಬೇಕು. ಎದಕ್ಕೆ ಬಿಡಬೇಕು, ಯಾಕೆ ಬರಬೇಕು ಅಂದ್ರೆ ಅದು ನನ್ನ ಶಾಂತಿಗಾಗಿಯೇ ಕ್ಷಮಿಸ್ಬೇಕು. ನಾನು ಅವರಿಗೋಸ್ಕರ ಅಲ್ಲ, ನಾನೇ ಆರಾಮಾಗಿರ್ಲಾಕೆ ಕ್ಷಮಿಸೋದು, ಕೇಳೋದು, ಇಷ್ಟು ಮಾಡಬೇಕು ಅಂತ ಗುರುಗಳು ತಿಳಿಸ್ತಾರೆ. ನನಗಾಗಿ ಮಾಡೋದು ಅದು ಬೇಕಾಗಿದೆ. ಇದು ಬೇರೆಯವ್ರಿಗಿಂತಲೂ ನಮಗೆ ಅತ್ಯಂತ ಅವಶ್ಯಕವಾಗಿದೆ. ಇದು ಅವರಿಗಿಂತ ಮೊದಲು ನನಗೆ ಭಾಳ ಅವಶ್ಯ ಆಗಿದೆ ಇದು ಕ್ಷಮಿಸೋದು. ಏಕೆಂದರೆ ಇದರಿಂದಲೇ ಅಪಾರವಾದ ಶಾಂತಿ ನಮ್ಮಲ್ಲಿ ನೆಲೆಯೂರುತ್ತದೆ, ನೆನಪಿಟ್ಟುಕೊಳ್ಳಿ ಅಂತ. ಇದರಿಂದಲೇ ಅಪಾರವಾದ ಶಾಂತಿ ಸಿಗ್ತದೆ. ನಾನು ಇದರಲ್ಲಿ ಸಿಕ್ಕಾಕೊಂಡಿನಲ್ಲ, ಅದರಿಂದ ಹೊರಗೆ ಬಂದೆ ಅಪಾರವಾದ ಶಾಂತಿ ಸಿಗ್ತದೆ. ಇಂಥ ರುಚಿನೇ ಕಂಡಿಲ್ಲಲ್ಲಪ್ಪ ಅಂತ. ಇವಾಗ ನಾವು ಧ್ಯಾನಕ್ಕೆ ಬಂದು ನಮ್ಗೆ ಯಾರು ರೊಕ್ಕ ಕೊಟ್ಟರು ರೂಪಾಯಿ ಏನು ಕಡಿಮೆ ಇದ್ದಿದ್ದಿಲ್ಲ. ಇಷ್ಟೇ ಹಣ, ಇಷ್ಟೇ ಸಮಸ್ಯೆಗಳು, ಇಷ್ಟೇ ಘಟನೆಗಳು, ಇದೇ ಗಂಡ, ಇದೇ ಮನೆ, ಆದರೂ ಕೂಡ ನೆಮ್ಮದಿ ಇರಲಿಲ್ಲ. ಯಾಕೆ? ಕಂಪ್ಯಾರಿಸನ್ ಜೀವನ ಮಾಡೋದು, ಯಾರನ್ನು ಹೋಗಲಿ ಬಿಡು ಅನ್ನಲಾರದೆ ಇರೋದು, ಕ್ಷಮಿಸಲಾರೆ ಇರೋದು, ಯಾಕೆ ನನಗೆ ಯಾಕಂತಾರೆ ಅನ್ನೋದು, ನಾನೇ ಮಾಡಬೇಕು ಅನ್ನೋದು, ಇಂಥವು ಇದ್ದಿದ್ದಕ್ಕೇನೆ ಶಾಂತಿ ಇದ್ದಿದ್ದಿಲ್ಲ. ಇವಾಗ ಧ್ಯಾನ ಮಾಡ್ತೀವಿ, ಅವಾಗೆಲ್ಲ ಸರಳ ಕ್ಷಮಿಸೋದು ಬಂದುಬಿಟ್ಟೈತೆ. ಹೋಗಲಿ ಬಿಡು ಅಂತೀವಿ, ಅವಾಗ ಆರಾಮಾಗ್ತದೆ ಎಲ್ಲದಕ್ಕೂ. ಕ್ಷಮಿಸ್ಬಿಡ್ತೀವಿ, ನಾವು ಕ್ಷಮೆ ಕೇಳ್ತೀವಿ. ತಪ್ಪಾಗಿತ್ತಂದ್ರೆ ಆಯ್ತಪ್ಪ, ಏನು ತಪ್ಪು ಮಾಡಿದ್ರೆ ಕಳ್ಕೊಳ್ಳೋದೇನೈತಿ? ಏನು ಆಸಿಗಿಸಿ ಬರ್ಕೊಟ್ಟು ಬಿಟ್ವಾ? ಏನು ಅವ್ರ ಮನೆಗೆ ಹೋಗಿ ಬಾಂಡೆ ತಿಕ್ಕ ಬಂದೇವ ನಾವು? ಅವ್ರ ಮನೆ ಕೆಲಸದವ್ರು ಆಗಿಬಿಟ್ವಾ? ಏನಿಲ್ಲ, ಸಾರಿ ರೀ, ಸಾರಿ ಒಂದು ಮಾತು. ಸಾರಿಯಲ್ಲಿ ಎಷ್ಟಿದೆ ಗೊತ್ತಾ? ಸಾರಿ ಅಂದರೆ ಕ್ಷಮಿಸಿ ಅಂತ ಅನ್ನುವ ಪದದಲ್ಲಿ ಅಪಾರವಾದ ಶಾಂತಿ ಐತಿ. ಎಲ್ಲರೂ ಹಾಗೆ ಮಾಡೋಣಲ್ಲ. ಏನೋ ಬಸ್ಸಲ್ಲಿ ಹೋಗ್ತಿರ್ತೀವಿ, ಏನೋ ಮಾಡ್ತಿರ್ತೀವಿ, ಒಂಚೂರು ಎಲ್ಲ ಆಗುತ್ತು ಮಾಗುತ್ತು ಅಂದ್ರೆ ಹಾಗೆ ಹೋಗ್ದೇವು ಅಂದ್ರೆ ಏನಂತಾರೆ? ಅಂಕ್ರೆ ಯಾಕೋ ಬಡ್ದದ್ದು ಹಂಗೆ ಹೋಗ್ತಿದ್ದಿ ಅಂತಾರೆ. ಅವತ್ತು ಏನೋ ಅಕಸ್ಮಾತ್ ಬಡ್ದಿತ್ತಂದ್ರೆ ಸಾರಿ ರೀ, ತಪ್ಪಾಯ್ತು, ಸಾರಿ ಅಂತ ಅಂದು ಹೋದ್ರೆ ಮುಖದಲ್ಲಿ ನಕ್ಕು ಮುಂದೆ ಹೋಗ್ತಾರೆ ಅವರು. ನಾನು ಸಾರಿ ಕೇಳಲಾರ್ದೆ ಏನಾರು ಹಂಗೆ ಬಂದ್ರೆ ಅವ್ರು ತಿರುಗಿ ನಿಂದಿರ್ತಾರೆ. ಒಂದು ಸಾರಿಯಲ್ಲಿ ಎಷ್ಟು ಪದ ಇದೆ ನೋಡ್ರಿ, ಜಗಳನೇ ಆಗಿ ಹೋಗ್ತಾವೆ. ಏನು ನನಗೆ ಹಂಗೆ ಮುಂಡಿಗೆ ಬಡ್ದು ಹಾಗೆ ಹೋಗಿದ್ವಿ, ಒಂದೇನು ಕೇಳ್ತಾ ಇಲ್ಲ, ತಿರುಗಿ ಕೂಡ ನೋಡಿಲ್ಲ ನೀನು ಅಂತ ಅಂತಾರೆ ಅವರು. ಏನಾರು ಲಾಸ್ ಮಾಡಿದ್ದೀನಿ, ಲಾಸ್ ಗೀಸ್ ಮಾಡಿದ್ದೇವಂದ್ರೆ ಸಾರಿ ಕೇಳಿದ್ರೆ ಅವ್ರು ಕ್ಷಮಿಸಿಬಿಡ್ತಾರೆ. ಅವ್ರು ಸಾರಿ ಕೇಳಲಿಲ್ಲ ಅಂದ್ರೆ ಅವ್ರು ದಂಡ ಕಟ್ತಾರೆ. ಹಂಗಾಗಿ ಎಲ್ಲರನ್ನ ಕ್ಷಮಿಸೋಣ, ನಾವು ಕ್ಷಮೆ ಕೇಳೋಣ. ಇದರಂಥ ಅತ್ಯಂತ ಔಷಧಿ, ಅದ್ಭುತವಾದ ಉನ್ನತವಾದ ಔಷಧಿ ಇದು. ಕ್ಷಮಿಸೋದು, ಕ್ಷಮೆ ಕೇಳೋದು, ಇವೆರಡೂ ಮಾಡಿದ್ವಿ ಅಂದ್ರೆ ಆನಂದಕ್ಕೆ ಪಾರವೇ ಇಲ್ಲ. ಮಾಡೋಣ. ಕ್ಷಮೆ ಕೇಳೋದ್ರೆ ಏನು ತಪ್ಪಾಗಲ್ಲ ನಮಗೆ. ಅದು ಎಲ್ಲ ಕ್ಷಮೆ ಕೇಳೋದು, ಕ್ಷಮಿಸೋದು ಗುರುಗಳು ತಿಳಿಸ್ದಂಗೆ ಅದು ನಮಗಾಗಿ. ನಾನು ಆರಾಮಾಗಿರ್ಬೇಕೇನೆ ಅಂದ್ರೇ ಕ್ಷಮೆ ಕೇಳಬೇಕು, ನಾನು ಆರಾಮಾಗಿರಬೇಕು ಅಂದ್ರೇ ಕ್ಷಮಿಸಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್, ಓಕೆ. ಅದ್ಭುತವಾದ ಒಂದು ಪಾಠನ ಕಲಿಸಿಕೊಟ್ರಲ್ಲ ಗುರುಗಳು. ನನ್ನಲ್ಲಿರೋ ಅಭಿಮಾನ, ಆ ಸ್ವಾಭಿಮಾನ, ಏನಾರು ಇವು ಅಡ್ಡಿ ಆತಂಕಗಳು ಬರ್ತಾವೆ. ಈ ಅಡ್ಡಿ ಆತಂಕಗಳು ಬಂದು ಆನಂದಕ್ಕೆ, ನಮಗೆ ಶಾಂತಿಗೆ ಅಡೆತಡೆ ಮಾಡ್ತಾವೆ.
ಇದನ್ನು ಒಂಚೂರ ಪಕ್ಕಕ್ಕಿಟ್ಟು ನಾನು ಆರಾಮಾಗಿರಬೇಕು ಅಂದ್ರೆ ಈ ಸ್ವಾಭಿಮಾನ ಅಭಿಮಾನಿನ ಐತಲ್ಲ ಇದನ್ನು ಪಕ್ಕಕ್ಕಿಟ್ಟು ಅವ್ರಿಗೆ ಮನಸ್ಸಲ್ಲೇ ಸಾರಿ ಕೇಳಿಬಿಡೋಣ. ಅವ್ರಿಗೆ ಹೋಗಿ ಅಲ್ಲಿ ಕೇಳಿಲ್ಲ ಅಂದ್ರೆ ನಾವು ಇಲ್ಲೇ ಧ್ಯಾನದಲ್ಲಿ ಕೇಳಿಬಿಡೋಣ. ಅಲ್ಲಿ ಕೇಳಿ ಅಭಿಮಾನ ಭಾಳ ಕಾಡ್ತದೆ ನಮಗೆ ಇನ್ನೊಬ್ರ ಮೇಲೆ ಕಾಡಬಾರ್ದಿದ್ದು. ನಾನು ಆರಾಮಾಗಿರ್ಬೇಕಂದ್ರೆ ಸಾರಿ ಕೇಳಿಬಿಡ್ಬೇಕು. ಇದು ಭಾಳ ಅದ್ಭುತವಾದ ಔಷಧ, ದಿವ್ಯವಾದ ಔಷಧ ಐತಿ ಅಂತ ಹೇಳೋಕೆಟ್ಟು ನನಗೆ ಭಾಳ ಇಷ್ಟ ಆಗ್ತದೆ ಇಂಥದ್ದು. ಸಾರಿ ಕೇಳಿಬಿಟ್ರೆ ಮುಗ್ದೇ ಹೋಯ್ತು. ಯಾಕೆ ಅವ್ರ ನಮ್ಮ ಮನಸ್ಸಲ್ಲೇ ಇರೋದಿಲ್ಲ. ಚಂತನ ಬಂದು ಧ್ಯಾನ ಚೆನ್ನಾಗಿ ಆಗ್ತದೆ ಅಲ್ಲಿ ಮೇಲೆ. ಇಲ್ಲ ಧ್ಯಾನ ಅವ್ರ ಮನಸ್ಸಲ್ಲೇ ನಾವು ಇಟ್ಕೊಂಡೇವೆ ಅಂದ್ರೆ ಧ್ಯಾನ ಚೆನ್ನಾಗಿ ಆಗಲ್ಲ. ಅವ್ರದ್ದೇ ವಿಚಾರಗಳು ಬಂದುಬಿಡ್ತಾವೆ. ಈ ಶ್ರೇಷ್ಠವಾದ ಶರೀರ ಕೊಟ್ಟ ದೇವರ ಈ ಮನಸ್ಸನ್ನು ಹೃದಯದ ದೇವಾಲಯದಲ್ಲಿ, ಈ ದೇಹ ಎಂಬ ದೇವಾಲಯದಲ್ಲಿ ಹೃದಯ ಮಂದಿರದಲ್ಲಿ ಯಾರನ್ನ ಇಟ್ಕೊಳ್ಳೋಣ? ಕ್ಷುಲ್ಲಕ ಜನರನ್ನು, ಚಿಲ್ಲರೆ ಐಪಿಸಿದವ್ರನ್ನ, ಕಿಮ್ಮತ್ತಿಲ್ಲಾರ್ದವ್ರನ್ನ, ಚೆಂದ ಜೀವನ ಅವರಿಗೆ ಮಾಡೋಕ್ಕೆ ಬರಲ್ಲ ಅಂಥವ್ರು ನಾವು ಯಾಕ್ರಿ ಈ ಹೃದಯ ಮಂದಿರದಲ್ಲಿ ಇಟ್ಕೊಳ್ಳೋದು? ಹೃದಯ ಮಂದಿರದಲ್ಲಿ ಎಂಥವ್ರನ್ನ ಇಟ್ಕೊಳ್ಳೋಣ? ಪರಮಾತ್ಮ ನಮ್ಮನ್ನು ಸೃಷ್ಟಿ ಮಾಡಿ ಕಳ್ಸ್ಯಾನ, ಹೃದಯದಾಗಿ ಅದಾನ, ಅವನನ್ನು ಹೃದಯದಲ್ಲಿ ಇಟ್ಕೊಳ್ಳೋಣ. ಪರಮಾತ್ಮ ಒಂದು ಗಳಿಗೆ ಮಿಸ್ ಆಗಲಕ್ಕೆ ಬಿಡಬಾರ್ದು ನಾವು. ಬೇಜಾರಾಯಿತು, ಏನೇನೋ ಮನಸ್ಸಿನಾಗ ಕೆಟ್ಟ ಭಾವನೆಗಳು ಬಂದು ಅಂದ್ರೆ ಆ ನನ್ನ ಹೃದಯದಲ್ಲಿರುವ ಪರಮಾತ್ಮ ಎಲ್ಲೂ ಹೊರಗೆ ಹೋಗ್ಯಾನಂತ ಅರ್ಥ. ಸಿಟ್ಟು ಕೋಪ ಬರಾಕತ್ತನು. ಯಾಕೆ ಸಿಟ್ಟು ಕೋಪ ಬರಾಕತ್ತಂದ್ರೆ ದೇವಾಲಯದಲ್ಲಿ ದೇವರಿಲ್ಲ, ಅದಕ್ಕೆ ಸಿಟ್ಟು ಕೋಪ ಬರಾತು. ಮತ್ತೆ ಅದು ಬೇಡ, ಸಿಟ್ಟು ಕೋಪ ಮಾಡ್ಕೋಬೇಡ್ರಿ, ಬರ್ರಿ ಅಂತ ಮತ್ತೆ ಎಲ್ಲರನ್ನ ಕ್ಷಮಿಸಿಬಿಟ್ಟು ಈ ಹೃದಯದಲ್ಲಿ ಆ ಪರಮಾತ್ಮನನ್ನು ನೆಲೆಸ್ಕೊಳಕ್ಕೆ ಪ್ರಯತ್ನ ಪಡೋದಲ್ಲ. ನನ್ನ ಶಾಂತಿಗಾಗಿ ನಾನು ಇದು ಮಾಡಲೇಬೇಕು 100%. ಮಾಡೋಣಲ್ಲ ಎಲ್ಲರೂ? ಎಸ್, ಓಕೆ. ಎಲ್ಲ ಕ್ಷಮಿಸೋಣ, ಕ್ಷಮಾಪಣೆ ಕೂಡ ಕೇಳೋಣ ಅಂತ ಹೇಳ್ದ ಈ ವಿಡಿಯೋನ ಇನ್ನೊಬ್ರಿಗೆ ಶೇರ್ ಮಾಡಿರಿ. ಯಾರಿಗೋ ಒಬ್ಬರಿಗೆ ತಲುಪಿ ಅವರಿಗೆ ಜ್ಞಾನೋದಯ ಆಗ್ತದೇನೋ, ಆಗೇ ಆಗುತ್ತೆ. ನಾವೇನು ಕೆಟ್ಟದ್ದು ಮಾತಾಡಲಿ, ಎಲ್ಲ ಒಳ್ಳೇದು ಮಾತಾಡಿರ್ತೀವಲ್ಲ, ತಿಳಿಸಿರ್ತೀವಲ್ಲ, ಗುರುಗಳು ತಿಳಿಸಿದ್ದಾನೆ ತಿಳಿಸ್ತಾ ಇರ್ತೀನಲ್ಲ, ಅದಕ್ಕೆ 4 ಜನಕ್ಕೆ ಮುಟ್ಲಿ ಅನ್ನೋ ಉದ್ದೇಶದಿಂದ ಸಬ್ಸ್ಕ್ರೈಬ್ ಆಗಿರಿ, ಶೇರ್ ಮಾಡಿರಿ, ಇನ್ನೊಬ್ರಿಗೆ ವಿಡಿಯೋನ ಶೇರ್ ಮಾಡಿರಿ ಅಂತ ಹೇಳಿ, ಲೈಕ್ ಮಾಡಿರಿ ಅಂತ ಹೇಳಕ್ಕಿಷ್ಟ. ಓಕೆ, ಥ್ಯಾಂಕ್ ಯು. ಅದ್ಭುತವಾಗಿತ್ತು, ಭಾಳ ಖುಷಿ ಆಯಿತು ನನಗೂ ಕೂಡ ಕ್ಲಾಸ್ ಮಾಡಿ ಅಂತ ಹೇಳಕ್ಕಿಷ್ಟ. ಥ್ಯಾಂಕ್ ಯು, ಧನ್ಯವಾದಗಳು ಎಲ್ಲರಿಗೂ.